ಸೊ ಫೈನಲಿ ಕಿಚ್ಚ ಸುದೀಪ್ ಅವ್ರಿಗೆ ನೀವು ಅಂದ್ರೆ ಮುಂದೆ ಸಜೆಷನ್ಸ್ ಕೂಡ ನಿಮ್ಮನ್ನು ಕೇಳ್ಬೋದಲ್ವಾ ಅನ್ನೋ ತರ ಎಲ್ಲ ನೀವು ಕೇಳಿದ್ರಿ ಆಕ್ಚುಲಿ ಅಲ್ಲಿ ಮಾತಾಡಿ ಬರುವಾಗಿಲ್ಲ ಅಂದ್ರೆ ನಿಮ್ ಸಜೆಷನ್ ಇರುತ್ತೆ ನಿಮ್ಗೆ ಏನೋ ಒಂದು ಸಪೋರ್ಟ್ ಇರುತ್ತಲ್ವಾ ಅನ್ನೋ ತರ ಹೌದು ಅಂತ ಹೇಳಿದ್ರು. ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇಷ್ಟೊಂದೀಗ ಸಾಮಾನ್ಯ ಯೂಟ್ಯೂಬರ್ ಆಗಿ ಅಂದ್ರೆ ಏನೋ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದವ್ರು ನೀವೀಗ ಕಲರ್ಸ್ ಅವರು ಮತ್ತೆ ಮತ್ತೆ ನಿಮಗೆ ಆಫರ್ಸ್ ಕೊಟ್ಟಿದ್ದಾರೆ, ಈಗ ಬೇರೆ ಬೇರೆ ವೇದಿಕೆಗಳನ್ನ ಕೊಟ್ಟಿದ್ದಾರೆ, ಇದರಿಂದ ಜನಕ್ಕೂ ಕೂಡ ಸಿಕ್ಕಾಪಟ್ಟೆ ಹತ್ರ ಆಗಿದ್ದೀರಾ, ಏನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ಹೊಸ ಅಭಿಮಾನಿಗಳು ಅಪಾರ್ಟ್ ಫ್ರಮ್ ಕಂಟೆಂಟ್ ಕ್ರಿಯೇಟರ್ಸ್ ಈಗ ಮನೆ ಮನೆಗೆ ತಲುಪಿದ್ದೀರಾ ಈಗ, ಸೊ ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಅದೇ ಇದೆ ಈಗ ನಿನ್ನೆ ಎಪಿಸೋಡ್ ಬಂದು ನೀವು ಹೋಗಿರೋ ರೀತಿಗೆ ನೀವು ಹೋಗ್ಬಾರ್ದಿತ್ತು ಅನ್ನೋದು ಏನಿದೆ ಅದ್ರಲ್ಲಿ ನಂಗೆ ಅವ್ರದ್ದು ಪ್ರೀತಿ ಕಾಣಿಸ್ತಿದೆ. ಅಂದ್ರೆ ನನ್ನ ಮೇಲೆ ನನ್ನ ಖುಷಿನ ಅವ್ರ ಖುಷಿಯಾಗಿ ಕಾಣ್ಬೇಕು ಅಂತ ಬಯಸೋರು, ಅಥವಾ ನಂಗೆ ಎಲ್ಲೋ ಅನ್ಯಾಯ ಆಗಿದೆ ಅನ್ನೋ ತರ ಅವರು ಪರಿತಪಿಸೋ ರೀತಿ, ಅದಕ್ಕೆ ನಾನು ಎಷ್ಟು ಅಂದ್ರೆ ನನ್ನವರು ಅನ್ನೋ ತರ ಫೀಲ್ ಮಾಡ್ಕೊಂಡು ಪ್ರೀತಿಸ್ತಿದ್ದಾರೆ. ಅವರು ಆ ಪ್ರೀತಿಗೆ ನಾನು ಏನಾದ್ರು ಮುಂದೆ ಆ ರೀತಿನೇ ಇದೊಂದು ದೊಡ್ಡ ಜವಾಬ್ದಾರಿ, ಈ ಜವಾಬ್ದಾರಿನ ನಾನು ಕಾಪಾಡ್ತಾ ಹೋಗ್ಬೇಕು. ಎಲ್ಲೂ ಕೂಡ ನಾನು ಕೆಲವೊಂದಿಗೆ ನಾನು ಸಣ್ಣ ಬಿಗ್ ಬಾಸ್ ಮನೇಲಿ ಆಗಿರೋ ಒಂದು ಕೆಲವು ಗೊತ್ತಿಲ್ಲದೇನು ದೊಡ್ಡ ತಪ್ಪಾಗಿ ಕಾಣಿಸುತ್ತೆ. ಅಂತ ತಪ್ಪುಗಳು ಮುಂದೆ ಅದು ರಿಪೀಟ್ ಆಗ್ಬಾರ್ದು. ಅಂತ ಜವಾಬ್ದಾರಿಗಳನ್ನ ನಾನು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಮುಂದೆ ಆಮೇಲೆ ಈ ಇಲ್ಲಿ ಅವಕಾಶ ಸಿಕ್ಕಿರೋದು ಎಲ್ಲ ಕೂಡ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಅದ್ರಲ್ಲಿ ನಾನು ಮುಂದುವರಿಸ್ತಾ ಹೋಗ್ಬೇಕು. ಅದ್ರಲ್ಲಿ ನಾನೇನೋ ಒಂದು ಹೊಸ ಕಂಟೆಂಟ್ ತರ ಕ್ರಿಯೇಟ್ ಮಾಡ್ಬೇಕು. ನನ್ನ ಈಗ ಹೊಸ ಬಿಗ್ ಬಾಸ್ ಆಡಿಯನ್ಸ್ ಏನಿದ್ದಾರೆ ಅವರಿಗೆ ನನ್ ಮೊದ್ಲು ಏನು ಕಂಟೆಂಟ್ ಕೊಡ್ತಿದ್ದೆ ಅದ್ರಲ್ಲಿ ನನ್ನ ಒಂದು ಏನು ಕಂಟೆಂಟ್ ತರ ಇರುತ್ತೆ ಅದನ್ನ ಇಷ್ಟಪಡ್ತಿದ್ರು. ಇಲ್ಲೂ ಕೂಡ ಅವರು ನನ್ನನ್ನ ಅಷ್ಟೇ ಇಷ್ಟಪಡೋ ತರ ಮಾಡ್ಬೇಕು ಅನ್ನೋದೊಂದಿದೆ. ಮತ್ತೊಂದು ದೊಡ್ಡ ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರ ಒಂದಷ್ಟು ನಂದು ವರ್ಕಿಂಗ್ ಪ್ರೋಸೆಸ್ ಇದೆ. ಅದೇನಾದ್ರು ಆದ್ರೆ ನಾನು ಅನೌನ್ಸ್ ಮಾಡ್ತೇನೆ. ಅದು ಅನೌನ್ಸ್ ಮಾಡೋವರೆಗೂ ವೇಟ್ ಮಾಡ್ಬೇಕಷ್ಟೇ. ಮತ್ತೆ ಅಷ್ಟು ಸಿನಿಮಾ ಎಲ್ಲ ಬಂದ್ರೆ ಮಾಡ್ಬೇಕು ಅಂತ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಧನರಾಜ್ ಅವರೇ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ನಮ್ಮ ಜೊತೆಗೆ. ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಸ್ಟ್ ಶುರು ಹೇಗಿತ್ತಂದ್ರೆ ನೀವು ಮಾರಾಮಾರಿ ಅನ್ನೋದು ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ ಜೊತೆ ನಿಮ್ಮ ಎಲ್ಲಾ ಪ್ರೋಗ್ರಾಮ್ ನ ನೋಡ್ತಿದ್ವಿ. ನಿಮ್ ಜೊತೆ ಇದ್ರು ಕೂತ್ಕೊಂಡು ಮಾತಾಡೋದು ಒಂಥರ ಸ್ಪೆಷಲ್ ಅನಿಸ್ತು. ನೀವು ಒಬ್ಬ ಆಂಕರ್ ಆಗಿ ತುಂಬಾ ಚೆನ್ನಾಗಿ ಒಂದು ಪ್ರತಿಯೊಂದು ಶೋನ ಮಾಡ್ತಿರೋ ರೀತಿ ನಂಗೆ ವೈಯಕ್ತಿಕವಾಗಿ ಇಷ್ಟ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಧನರಾಜ್ ಅವರೇ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಧನರಾಜ್ ಆಚಾರ್ ಅವರ ಮಾತುಗಳು. ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.